ಆತ್ಮೀಯ ಸ್ನೇಹಿತರೆ, ನಾನೀಗ ಎಜುಕೇಷನಲ್ ವಿಡಿಯೋ ಮಾಡಲಿಕ್ಕೆ ಮಾಡಿಕೊಂಡಂಥ ಕಂಪ್ಯೂಟರ್ ಸೆಟಪ್ಪನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನ ನಾನು ಓವರ್ ಹೆಡ್ ವಿಡಿಯೋ ಮಾಡಲಿಕ್ಕೆ ಮಾಡಿಕೊಂಡಂಥ ಸೆಟಪ್. ಬೂಮ್ ಆರ್ಮ್ ಸ್ಟ್ಯಾಂಡ್ ಅನ್ನು ಬಳಸ್ಕೊಂಡು ಓವರ್ ಹೆಡ್ ವಿಡಿಯೋ ಮಾಡಲಿಕ್ಕೆ ಮಾಡಿಕೊಂಡಂಥ ಸೆಟಪ್. ಹಾಗೆ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ನಾನು ಬಳಸ್ತಾ ಇರುವಂಥ ಮೈಕ್ರೋಫೋನು ಯಾವುದು ಅಂತಂದರೆ ಪಿಪೈನ್ T699 ಅನ್ನುವಂಥ USB ಮೈಕ್ರೋಫೋನು. ಇದು ಪ್ರೊಫೆಷನಲ್ ಆಗಿ ಆಡಿಯೋ ರೆಕಾರ್ಡ್ ಮಾಡ್ತೈತಿ. ಇದೇ ನನ್ನ ಮೇನ್ ಮೈಕ್ರೋಫೋನು. ಹಾಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಾನಿಟರ್, ಇದು ಜಿಬ್ರಾನಿಕ್ಸ್ ಕಂಪನಿಯ 24 ಇಂಚ್ ಮಾನಿಟರ್ ಇದೆ. ಹಾಗೆ ನಾನು ಬಳಸ್ತಾ ಇರುವಂಥ ವೆಬ್ ಕ್ಯಾಮ್ ಯಾವುದು ಅಂತಂದರೆ ಲೆನೋವೊ FHD 300 ಅಂತ. ಹಾಗೆ ಇದೊಂದು RGB ಲೈಟ್. ಹಾಗೆ ಇಲ್ಲಿ ಅಮೆಜಾನ್ ಬೇಸಿಕ್ ಸ್ಪೀಕರ್ ಇದಾವೆ. ಇವನ್ನ ಔಟ್ಪುಟ್ ಡಿವೈಸ್ ಆಗಿ ಬಳಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು GSD Pro ಅನ್ನುವಂಥ ವೈರ್ಲೆಸ್ ಮೈಕ್ರೋಫೋನ್. ಹಾಗೇನೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇದೊಂದು XPA ಪೆನ್ ಟ್ಯಾಬ್ಲೆಟ್, ಗ್ರಾಫಿಕ್ ಪೆನ್ ಟ್ಯಾಬ್ಲೆಟ್. ಇದನ್ನು ಬರೀಲಿಕ್ಕೆ ಲ್ಯಾಪ್ಟಾಪ್ ಅಥವಾ ಈ ಕಂಪ್ಯೂಟರ್ ಮೇಲೆ ಸ್ಕ್ರೀನ್ ಮೇಲೆ ಬರಲಿಕ್ಕೆ ಈ ಗ್ರಾಫಿಕ್ ಪೆನ್ ಟ್ಯಾಬ್ ಅನ್ನು ಬಳಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇದು ಇನ್ಪುಟ್ ಡಿವೈಸ್ ಕೀಬೋರ್ಡ್. ಇದು ಯಾವುದು ಅಂದರೆ ಪೋರ್ಟ್ರಾನಿಕ್ಸ್ ಕಂಪ್ನಿದು ಕಾಂಬೋರ್ಡ್. ಇದೊಂದು ವೈರ್ಲೆಸ್ ಕೀಬೋರ್ಡ್ ಮತ್ತು ಮೌಸ್. ಆಮೇಲೆ ಇಲ್ಲೊಂದು ವೈರ್ಲೆಸ್ ಯೂನಿವರ್ಸಲ್ ಮೈಕ್ರೋಫೋನ್ ಇದೆ. ನಾನು ಕೂಡಲಿಕ್ಕೆ ಬಳಸ್ತಾ ಇರೋಂಥ ಚೇರು ಸಿಂಪಲ್ ಆಗಿದೆ. ಇಲ್ಲಿ ಕಾಣಿಸ್ತಾ ಇದೆ CPU. ಲೈಟ್ನಿಂಗ್. ಇಷ್ಟು ನಾನು ಮಾಡಿಕೊಂಡಂತಹ ಹೋಮ್ ಸ್ಟುಡಿಯೋ ಸೆಟಪ್ಪು. ಎಜುಕೇಷನಲ್ ವಿಡಿಯೋ ಮಾಡಲಿಕ್ಕೆ ನಾನು ಮಾಡಿಕೊಂಡಂತಹ ಸಿಂಪಲ್ ಆಗಿರುವಂತಹ ಸೆಟಪ್ಪು.